ಸೋಲಿನ ಆಘಾತದಲ್ಲಿರುವಂತಹ ದೀದಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಟಿಎಂಸಿಯಲ್ಲಿ ಮುಂದುವರೆದಿದೆ ರಾಜೀನಾಮೆಯ ಸರಣಿ. ದೀದಿಗೆ ಇದೀಗ ಮತ್ತೊಂದು ಆಘಾತ. ಇದು ಟಿಎಂಸಿ ರಾಜ್ಯಸಭಾ ಸದಸ್ಯೆ ಸುಷ್ಮಿತಾ ದೇವ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. 2021ರಲ್ಲಿ ಕಾಂಗ್ರೆಸ್ನಿಂದ ಟಿಎಂಸಿಗೆ ಸುಷ್ಮಿತಾ ಬಂದಿದ್ರು. ಆದ್ರೆ ಈಗ ಏಕಾಏಕಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸುಷ್ಮಿತಾ ದೇವ್. ಸರಣಿ ರಾಜೀನಾಮೆಯ ಹಿನ್ನೆಲೆಯಲ್ಲಿ ದೀದಿ ಕೂಡ ಈಗಾಗಲೇ ಕುಸಿದು ಹೋಗಿದ್ದಾರೆ. ಟಿಎಂಸಿ ಈಗಾಗಲೇ ಇಬ್ಬಾಗವಾಗಿದೆ. ಇಂಥ ಸಂದರ್ಭದಲ್ಲಿ ಸುಷ್ಮಿತಾ ದೇವ್ ಕೂಡ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. 2021ರವರೆಗೂ ಕಾಂಗ್ರೆಸ್ನಲ್ಲಿ ಇದ್ರು. ಈಗ ಕಾಂಗ್ರೆಸ್ನಿಂದ ಟಿಎಂಸಿಗೆ ಬಂದಿದ್ದಂತಹ ಸುಷ್ಮಿತಾ ರಾಜೀನಾಮೆ ಸಲ್ಲಿಸಿದ್ದಾರೆ. ಅಸ್ಸಾಂ ಸಿಎಂರನ್ನ ಭೇಟಿಯಾದ ಸಂಸದೆ ಸುಷ್ಮಿತಾ ದೇವ್ ಹೇಮಂತ್ ಬಿಸ್ವಾ ಶರ್ಮಾರನ್ನ ಭೇಟಿಯಾಗಿದ್ದಾರೆ. ಸುಷ್ಮಿತಾ ದೇವ್ ದೆಹಲಿಯಲ್ಲಿ ಭೇಟಿಯಾಗಿ ಸುಷ್ಮಿತಾ ದೇವ್ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ರಾಜೀನಾಮೆಯ ಬೆನ್ನಲ್ಲೇ ಅಸ್ಸಾಂ ಸಿಎಂರನ್ನ ಸಂಸದೆ ಸುಷ್ಮಿತಾ ದೇವ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಹೇಮಂತ್ ಬಿಸ್ವಾ ಶರ್ಮಾರನ್ನ ಸುಷ್ಮಿತಾ ದೇವ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ಸುಷ್ಮಿತಾ ದೇವ್ ಮಾತುಕತೆಯನ್ನು ನಡೆಸಿದ್ದು ದೀದಿಗೆ ಈಗ ಮತ್ತೊಂದು ಆಘಾತವೇ ಎದುರಾಗಿದೆ. ಇದರ ಬೆನ್ನಲ್ಲೇ ಇವತ್ತು ರಾಹುಲ್ ಗಾಂಧಿಯನ್ನು ಕೂಡ ದೀದಿ ಭೇಟಿಯಾಗ್ತಿದ್ದಾರೆ. ನಿನ್ನೆಯಷ್ಟೇ ಸೋನಿಯಾ ಗಾಂಧಿಯವರನ್ನು ಕೂಡ ಭೇಟಿಯಾಗಿದ್ರು. ಆಗ್ತಾ ಇರುವಂತಹ ಬೆಳವಣಿಗೆಗೆ ದೀದಿಗೆ ಬಹುದೊಡ್ಡ ಶಾಕ್ ಅನ್ನು ಕೊಡ್ತಾ ಇದೆ. ಸಂಸದೆ ಸುಷ್ಮಿತಾ ದೇವ್ ಬಿಜೆಪಿ ಸೇರ್ಪಡೆ ಆಗುವಂತಹ ಸಾಧ್ಯತೆ ದಟ್ಟವಾಗಿದ್ದು, ಸುಷ್ಮಿತಾ ಬಿಜೆಪಿ ಸೇರ್ಪಡೆ ಬಗ್ಗೆ ಮೂಲಗಳು ಮಾಹಿತಿಯನ್ನು ನೀಡುತ್ತಾರೆ. ಹೇಮಂತ್ ಬಿಸ್ವಾ ಶರ್ಮಾರನ್ನ ಸುಷ್ಮಿತಾ ಭೇಟಿಯಾಗಿದ್ದು ಕಾಂಗ್ರೆಸ್ನಿಂದ ಟಿಎಂಸಿಗೆ, ಟಿಎಂಸಿಯಿಂದ ಮತ್ತೆ ಈಗ ಬಿಜೆಪಿಗೆ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಡ್ತಾ ಇದೆ. ಹೇಮಂತ್ ಬಿಸ್ವಾ ಶರ್ಮಾರನ್ನ ಈಗ ಭೇಟಿಯಾಗಿ ಮಾತುಕತೆ ನಡೆಸಿರುವುದರಿಂದಾಗಿ ಟಿಎಂಸಿಗೆ ಈಗ ಕೈಕೊಟ್ಟು ಬಿಜೆಪಿಗೆ ಹಾರುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸುಷ್ಮಿತಾ ದೇವ್ ರಾಜೀನಾಮೆಯಿಂದಾಗಿ ಈಗಾಗಲೇ ದೀದಿ ಕಂಗೆಟ್ಟು ಹೋಗಿದ್ದಾರೆ. ದೀದಿ ಪಕ್ಷ ಈಗಾಗಲೇ ಒಡೆದು ಇಬ್ಬಾಗವಾಗಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಸಾಲು ಆಘಾತಗಳು ದೀದಿಗೆ ಎದುರಾಗ್ತಾ ಇದೆ. ಟಿಎಂಸಿಗೆ ಗುಡ್ ಬೈ ಹೇಳ್ತಾರಾ ಸಯೋನಿ ಘೋಷ್? ರೆಬಲ್ ಸಂಸದರಿಗೆ ಮಮತಾ ಆಪ್ತೆ ಸಯೋನಿ ಬೆಂಬಲವನ್ನ ಸೂಚಿಸಿದ್ದು 20 ರೆಬಲ್ ಸಂಸದರಿಗೆ ಸಯೋನಿ ಘೋಷ್ ಬೆಂಬಲವನ್ನ ಕೊಡ್ತಿದ್ದಾರೆ. 20 ಸಂಸದರ ಪತ್ರಕ್ಕೆ ಸಹಿ ಹಾಕಿದ್ರ ಸಯೋನಿ. ಟಿಎಂಸಿಗೆ ಗುಡ್ ಬೈ ಹೇಳಿ ಬಿಡ್ತಾರ ಸಯೋನಿ ಘೋಷ್? ರೆಬಲ್ ಸಂಸದರಿಗೆ ಮಮತಾ ಆಪ್ತೆ ಸಯೋನಿ ಬೆಂಬಲವನ್ನ ಸೂಚಿಸಿದ್ದು 20 ರೆಬಲ್ ಸಂಸದರಿಗೆ ಸಯೋನಿ ಘೋಷ್ ಈಗ ಬೆಂಬಲವನ್ನ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 20 ಸಂಸದರ ಪತ್ರಕ್ಕೆ ಸಯೋನಿ ಸಹಿ ಹಾಕಿದ್ರ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ದೀದಿಯ ಉತ್ತರಾಧಿಕಾರಿ ಅಂತಲೇ ಗುರುತಿಸಿಕೊಂಡಿದ್ರು ಸಯೋನಿ ಘೋಷ್. ಇದೀಗ ಟಿಎಂಸಿಗೆ ಅವರು ಗುಡ್ ಬೈ ಹೇಳ್ತಾರಾ ಅನ್ನುವಂಥ ಆಘಾತಕಾರಿ ಸುದ್ದಿ. ರೆಬಲ್ ಸಂಸದರಿಗೆ ಮಮತಾ ಆಪ್ತೆ ಸಯೋನಿ ಬೆಂಬಲವನ್ನ ಸೂಚಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಬರೋಬ್ಬರಿ 20 ರೆಬಲ್ ಸಂಸದರಿಗೆ ಸಯೋನಿ ಘೋಷ್ ಬೆಂಬಲವನ್ನ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಹುಲ್ ಗಾಂಧಿಯನ್ನ ಅಭಿಷೇಕ್ ಬ್ಯಾನರ್ಜಿ ಭೇಟಿಯಾಗಿದ್ದು ನವದೆಹಲಿಯಲ್ಲಿ ರಾಹುಲ್ರನ್ನ ಭೇಟಿಯಾಗಿದ್ದಾರೆ ಅಭಿಷೇಕ್. ಟಿಎಂಸಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಅಭಿಷೇಕ್ ಹಾಗೂ ಮಮತಾ ಬ್ಯಾನರ್ಜಿಯ ಸೋದರ ಅಳಿಯ. ನಿನ್ನೆ ಸೋನಿಯಾರನ್ನ ಮಮತಾ ಬ್ಯಾನರ್ಜಿ ಭೇಟಿಯಾಗಿದ್ರು. ಇವತ್ತು ಅಭಿಷೇಕ್ ಬ್ಯಾನರ್ಜಿ ಭೇಟಿಯಾಗ್ತಿದ್ದಾರೆ. ಈ ಬಗ್ಗೆ ಎಷ್ಟು ಡೀಟೇಲ್ಸ್ ಅನ್ನ ಪಡ್ಕೋಣ. ದೂರವಾಣಿ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ದೀದಿ ಸರ್ಕಾರ ಈಗಾಗಲೇ ಒಡೆದು ಇಬ್ಬಾಗವಾಗಿದೆ. ಇಂಥ ಸಂದರ್ಭದಲ್ಲಿ ದೀದಿಗೆ ಮತ್ತೊಂದು ಆಘಾತ. ಒಬ್ಬೊಬ್ಬರ ನಡುವಂತೆ ಈಗ ಬಿಜೆಪಿಗೆ ಹಾರೋದಕ್ಕೂ ಕೂಡ ಟಿಎಂಸಿ ಸಂಸದೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಯೋನಿ ಘೋಷ್ ಕೂಡ ಈಗ ಇಬ್ಬಾಗವಾಗಿರುವಂತಹ 20 ಜನರಿಗೆ ಸಹಿಯನ್ನು ಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಾಗ್ತಾ ಇದೆ ದೀದಿ ಸರ್ಕಾರದಲ್ಲಿ? ಶಕುಂತಲಾ, ಟಿಎಂಸಿಲಿ ರಾಜೀನಾಮೆ ಪರ್ವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಆಘಾತಕಾರಿ ಬೆಳವಣಿಗೆ ಅಥವಾ ಅಚ್ಚರಿಯ ಬೆಳವಣಿಗೆ ಅಂದರೆ, ಯಾರು ಮಮತಾ ಬ್ಯಾನರ್ಜಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೋ, ಮಮತಾ ಬ್ಯಾನರ್ಜಿಯವರ ಉತ್ತರಾಧಿಕಾರಿ ಅಂತ ಪರಿಗಣಿಸಲಾಗಿತ್ತು, ಅಂಥವರೀಗ ಪಕ್ಷವನ್ನು ಬಿಡುವಂಥ ಒಂದು ಸಂದರ್ಭವನ್ನು ಎದುರಿಸ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ, ಈಗ ಸುಷ್ಮಿತಾ ದೇವ್ ಅವರು ಕಾಂಗ್ರೆಸ್ನಿಂದ ಟಿಎಂಸಿಗೆ ಬಂದವರು, ಕಾಂಗ್ರೆಸ್ನಿಂದ ಪ್ರಬಲ ಮುಖವಾಗಿ ಪ್ರಬಲ ನಾಯಕತ್ವ ಮಹಿಳಾ ನಾಯಕಿಯಾಗಿ ಇಲ್ಲಿ ಹೊರಹೊಮ್ಮದವರು. ಅದಾದ ಬಳಿಕ ಟಿಎಂಸಿಗೆ ಬಂದರು, ಟಿಎಂಸಿಯಿಂದ ಸಂಸದೆ ಕೂಡ ಆಗಿದ್ರು, ಅಂದರೆ ರಾಜ್ಯಸಭಾ ಸಂಸದೆ ಕೂಡ ಆಗಿದ್ರು. ಅದಾದ ಬಳಿಕ ಸಯೋನಿ ಘೋಷ್ ಅವರ ಬಗ್ಗೆ ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಸಯೋನಿ ಘೋಷ್ ಅವರು ಕೂಡ 20 ಸಂಸದರು ಯಾರು ಟಿಎಂಸಿ ರೆಬಲ್ ಸಂಸದಿದ್ದಾರೆ ಅವರ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇದೆ ಅನ್ನುವಂಥ ಮಾತುಗಳು ಈಗ ಕೇಳಿಬರ್ತಾ ಇದೆ. ಇದರ ಜೊತೆಗೆ ಆ 20 ಸಂಸದರಿಗೆ ಹಾಲಿ ಸಂಸದರು ಕೂಡ ಆಗಿರುವಂಥ ಸಯಾನಿ ಘೋಷ್ ಅವರೀಗ ಬೆಂಬಲವನ್ನು ಕೊಟ್ಟಿರುವಂಥದ್ದು ಅಚ್ಚರಿಯ ಬೆಳವಣಿಗೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ
ಆಸಾಂ ಕೂಡ ಪಶ್ಚಿಮ ಬಂಗಾಳದ ರಾಜಕಾರಣದ ರಾಜಧಾನಿಯಾಗಿ ಪರಿವರ್ತನೆ ಆಗಿದೆ. ಆಸಾಂನ ಮುಖ್ಯಮಂತ್ರಿ ಹೇಮಂತ ಬಿಸ್ವಾ ಶರ್ಮಾ ಅವರನ್ನ ಸುಷ್ಮಿತಾ ದೇವ್ ಅವರು ಈಗಾಗಲೇ ಭೇಟಿಯಾಗಿ ಅವ್ರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಇಲ್ಲಿ ಎರಡು ಭಾಗ ಇದೆ. ಒಂದು ಲೋಕಸಭೆಯಲ್ಲಿ ಬೆಂಬಲ ಕೊಡುವಂಥದ್ದು, ಲೋಕಸಭೆಯಲ್ಲಿ ಬಿಜೆಪಿ ಅಥವಾ NDA ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಸುಖೇಂದು ರಾಯ್ ಅವರು ಕೂಡ ರಾಜ್ಯಸಭಾ ಸದಸ್ಯರಾಗಿದ್ದರು. ಅವ್ರ ಜೊತೆಗೆ ಸುಷ್ಮಿತಾ ದೇವ್ ಅವರು ಕೂಡ ಈಗ ರಾಜೀನಾಮೆ ಕೊಟ್ಟಿರುವಂಥದ್ದು. ಸಹಜವಾಗಿ ರಾಜ್ಯಸಭೆಯ ಲೆಕ್ಕಾಚಾರದ ಮೇಲೂ ಕೂಡ ವ್ಯತ್ಯಾಸ ಆಗ್ತದೆ, ರಾಜ್ಯಸಭೆಯಲ್ಲೂ ಕೂಡ ಕುಸಿತಾ ಇದೆ. ಹೀಗಾಗಿ TMC ವಿಧಾನಸಭೆಯಲ್ಲೂ ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದೆ, ಲೋಕಸಭೆಯಲ್ಲೂ ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಈಗ ಸುಷ್ಮಿತಾ ದೇವ್ ಅವರ ರಾಜೀನಾಮೆ ಮೂಲಕ ರಾಜ್ಯಸಭೆಯಲ್ಲೂ ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.